ಏನೋ ಮಾತಾಡಬೇಕು ಅಂದ್ರಲ್ಲ. ವಿಜಯ ಕೂಡಲು ಅವನಿಗೆ ಕಷ್ಟವೆನಿಸಿತು. ಕಣ್ಣುಗಳು ಕಿರಿದಾದವು. ಮುಖವನ್ನು ಪೂರ್ತಿಯಾಗಿ ಮನದ ನೋವಿನ ಛಾಯೆ ಆವರಿಸಿಕೊಂಡಿತು. ಎದ್ದು ಅವಳಿಗೆ ಬೆನ್ನಾಗಿ ಕಿಟಕಿಯ ಬಳಿ ಹೋಗಿ ನಿಂತ. ಕತ್ತಲನ್ನೇ ನೋಡುತ್ತಾ ನಿಧಾನವಾಗಿ ಎಲ್ಲ ಹೇಳಿ ಮುಗಿಸಿದ. ವಿಜಯ ಶೀತಲ ಕೊರಡಿನಂತೆ ಕೂತಿದ್ದಳು. ಅವಳಲ್ಲಿನ ಚೇತನವೇ ಉಡುಗಿ ಹೋಗಿತ್ತು. ತನ್ನ ಸಂದೇಹವು ಸುಳ್ಳಾಗಲಿ ಎಂದು ದೇವರಲ್ಲಿ ಬೇಡಿದ್ದಳು. ಎಲ್ಲ ನಿಜವಾಗಿತ್ತು. ಬೇರೆ ಯಾರಾದರೂ ಹೇಳಿದರೆ ಖಂಡಿತ ನಂಬುತ್ತಿರಲಿಲ್ಲ. ಆದರೆ ಈಗ ರಾಜೀವ್ ತನ್ನ ಬಾಯಿಂದಲೇ ಹೇಳಿದ್ದರಿಂದ ನಂಬಬೇಕಾಗಿತ್ತು. ತಲೆ ಗಿರ್ರೆಂದಿತು. ಕಣ್ಣುಗಳಿಗೆ ಕತ್ತಲಿ ಮುಸುಕಿದಂತಾಯಿತು. ವಿಜಯ, ನನ್ನನ್ನು ಕ್ಷಮಿಸಿಬಿಡು. ದೊಡ್ಡ ತಪ್ಪು ಮಾಡಿದ್ದೀನಿ. ನನ್ನ ಬಗ್ಗೆ ನನಗೆ ಅಸಹ್ಯ. ವಿಜಯಳ ಮುಖ ಪೂರ್ತಿಯಾಗಿ ಬಿಳುಚಿಕೊಂಡಿತು. ತುಟಿಗಳ ಮೇಲಿನ ನೋವಿನ ನಗೆ ಮಿಂಚಿತು. ಬದುಕಿಗೆ ಅರ್ಥವೇ ಕಾಣಲಿಲ್ಲ. ರಾಜೀವ್ ಜವಾಬ್ದಾರಿಯುತ ತಂದೆಯ ಸ್ಥಾನದಲ್ಲಿದ್ದ. ಅವಳಿಗೆ ನಗಬೇಕೆನಿಸಿತು. ಸೋತವಳಂತೆ ಸೋಫಾ ಬೆನ್ನಿಗೆ ಒರಗಿದಳು. ಅವಳತ್ತ ಬಂದ ರಾಜೀವ್ನ ನೋಡಿದಳು. ನೋಟದಲ್ಲಿ ನಿರ್ಲಿಪ್ತತೆ ಮಾತ್ರವಿತ್ತು. ನನ್ನ ತಪ್ಪಿಗೆ ಏನು ಶಿಕ್ಷೆ ಕೊಟ್ಟರೂ ಅನುಭವಿಸ್ತೀನಿ. ಪಶ್ಚಾತ್ತಾಪದ ದಳ್ಳುರಿಯಲ್ಲಿ ಬೆಂದು ಹೋಗಿದ್ದ. ತಪ್ಪು ನಿಮ್ಮೊಬ್ಬರದ್ದಾದರೂ ಶಿಕ್ಷೆಯಲ್ಲಿ ನನಗೂ ಪಾಲಿದೆ. ಎದ್ದು ನಿಂತಳು. ಬವಳಿ ಬಂದಂತಾಯಿತು. ಸಾವರಿಸಿಕೊಂಡು ಹೊರಟು ಬಿಟ್ಟಳು. ರಾಜೀವ್ ಅವಳನ್ನು ತಡೆಯಲಾರದ ಸ್ಥಿತಿಯಲ್ಲಿದ್ದ. ಬಹಳ ಹೊತ್ತು ವಿಜಯ ಬರಬಹುದೆಂದು ಕಾದು ನಿರಾಶನಾದ. ಮನ ಭಯದಿಂದ ವಿಲಿ ವಿಲಿ ಒದ್ದಾಡಿತು. ವಿಜಯ ನನ್ನ ಕ್ಷಮಿಸೋಲ್ಲ, ಖಂಡಿತ ಕ್ಷಮಿಸೋಲ್ಲ, ಮನ ಕೂಗಿ ಹೇಳಿತು. ಕೂತ ಕಡೆಯಿಂದ ಅಲ್ಲಾಡದೆ ಇಡೀ ರಾತ್ರಿಯನ್ನು ಕಳೆದ. ಮುಂದಿನ ಭವಿಷ್ಯ ವಿಕೃತ ರೂಪ ತಾಳಿದೆ ಅನಿಸಿತು. ವಿಜಯಳ ಪ್ರೀತಿ, ಅಭಿಮಾನ, ನಂಬಿಕೆ ಕಳೆದುಕೊಂಡ ಮೇಲೆ ಜೀವನ ಅರ್ಥಹೀನವೆನಿಸಿತು. ಸೆರಗು ಜಾರಿಸಿ ಹಸಿದ ಹುಲಿಯಂತೆ ನಿಂತ ಪ್ರೇಮಳ ನೆನಪು ಬಂದ ಕೂಡಲೇ ಕಟಕಟನೆ ಹಲ್ಲುಗಳನ್ನು ಕಡಿದ. ಮೈ ಕಿಚ್ಚಾಯಿತು. ಯೌವನದ ಮದದಿಂದ ಬೀಗುವ ಹೆಣ್ಣಿನ ಮೈ ಪುಡಿ ಪುಡಿ ಮಾಡುವ ಬಯಕೆಯಾಯಿತು. ಆಫೀಸ್ಗೆ ಹೊರಡುವ ವೇಳೆಯಾದರೂ ಕೋಣೆಯಿಂದ ಹೊರಗೆ ಬರಲಿಲ್ಲ. ಫೋನ್ ಬಂದಾಗ ವಿಜಯಳೇ ಎತ್ತಿಕೊಂಡಳು. ಒಂದೇ ಮಾತಿನಲ್ಲಿ ಆರೋಗ್ಯ ಸರಿಯಿಲ್ಲವೆಂದು ಫೋನ್ ಕೆಳಗಿಟ್ಟಳು. ವಿಜಯ ಕೋಣೆಗೆ ಬಂದಾಗ ರಾಜೀವ್ ಎರಡೂ ಕೈಗಳನ್ನು ಬೆಸೆದು ತಲೆಯ ಕೆಳಗೆ ಇಟ್ಟುಕೊಂಡು ಅಂಗಾತನಾಗಿ ಮಲಗಿದ್ದ. ಕಣ್ಣುಗಳು ಮುಚ್ಚಿದರೂ ನಿದ್ರೆ ಮಾಡುತ್ತಿರಲಿಲ್ಲ. ಹುಷಾರಿಲ್ವಾ? ಡಾಕ್ಟರ್ಗೆ ಫೋನ್ ಮಾಡಲಾ? ರಾಜೀವ್ ತುಟಿ ಕಚ್ಚಿದ. ಅವಳ ಹೃದಯದ ನೋವನ್ನು ಬಲ್ಲ. ತಾನು ಮಾಡಿದ ತಪ್ಪಿಗೆ ಅವಳು ನೋವು ಅನುಭವಿಸಬೇಕು. ಅಗ್ನಿ ಪರ್ವತವನ್ನು ಎದೆಯಲ್ಲಿ ಬಚ್ಚಿಟ್ಟುಕೊಂಡು ಸೌಮ್ಯವಾಗಿ ಓಡಾಡುತ್ತಿದ್ದಾಳೆ. ಅದು ಸಿಡಿದಾಗ ಬೇಡ, ಹುಷಾರಾಗಿದ್ದೀನಿ. ಮೇಲಕ್ಕೆದ್ದ. ಕೆಂಪಾದ ಕಣ್ಣುಗಳು ರಾತ್ರಿಯ ಅವನ ಅವಸ್ಥೆಯನ್ನು ಸಾರಿ ಹೇಳಿತು. ಅವಳ ಎದೆಯಲ್ಲಿ ಹೊಗೆಯಾಡುತ್ತಿದ್ದ ಬೆಂಕಿಗೆ ತುಪ್ಪ ಸುರಿದಂತಾಯಿತು. ಟವೆಲ್ ಹಿಡಿದು ಬಾತ್ರೂಮ್ಗೆ ಹೋಗಿ ಬಾಗಿಲು ಹಾಕೊಂಡ. ಹೊರಗೆ ಬರುವ ವೇಳೆಗೆ ಗಂಟೆ ಆಯಿತು. ತಿಂಡಿ ಪಕ್ಕಕ್ಕೆ ಸರಿಸಿ ಕಾಫಿ ಕುಡಿದು ಹೊರಟು ಬಿಟ್ಟ. ಕಾರಿನಲ್ಲಿ ಕೂತು ಆಸೆಯಿಂದ ಬಾಗಿಲತ್ತ ನೋಡಿದ. ನಿರಾಶೆಗೊಂಡ. ಕತ್ತಿನ ನರಗಳು ಉಬ್ಬಿಕೊಂಡಿತು. ಕಾರು ರಭಸದಿಂದ ಹೋಯಿತು. ಕೂತಿದ್ದ ವಿಜಯ ಕಣ್ಣುಗಳ ಮುಂದೆ ಮಂಜು ಮಿಸುಕಾಡಿತು. ಜೀವನದಲ್ಲಿ ಇದುವರೆಗೂ ಉಂಡಿದ್ದು ಸಿಹಿ ಮಾತ್ರ. ಮುಂದಿರುವುದೆಲ್ಲ ಕಹಿ. ನೆನಪಿನಿಂದ ಜೀವನ ಸವೆಸಬೇಕು. ಕತ್ತಿಡಿದು ಹೊರ ತಳ್ಳುವ ಪರಿಸರದಲ್ಲಿ ಜೀವನ ಭಾರ. ಇದರಿಂದ ಹೊರ ಹೋಗಬೇಕು. ಮಮ್ಮಿ ಮಮ್ಮಿ, ಮಧು ಸ್ವರಕ್ಕೆ ಬೆಚ್ಚಿದಳು. ಅವನಂತ ನೋಟವರಿಸಿದಳು. ಗೆಲುವಾಗಿದ್ದ. ಅವಳ ಮನ ಮುದುರಿತು. ಇದುವರೆಗೂ ತಮ್ಮ ಇಬ್ಬರ ಬಗೆಗೆ ಮಾತ್ರ ಯೋಚಿಸಿದಳು. ಮುಖ್ಯವಾದುದನ್ನೇ ಬಿಟ್ಟಿದ್ದಳು. ನಿರ್ಧಾರ ತೊಡಕಾಗಿ ಕಂಡಿತು. ಕರ್ತವ್ಯ ಎಚ್ಚರಿಸಿತು. ಮಧ್ಯಾಹ್ನ ರಜಾ. ಮಧು ಕುಣಿದಾಡಿದ. ಮೇಡಮ್ಗಳ ಬಿಗಿಯ ಶಿಸ್ತಿನ ವಾತಾವರಣದಿಂದ ಮಕ್ಕಳು ಸದಾ ಬಿಡುಗಡೆಯನ್ನೇ ಬಯಸುತ್ತಾರೆ. ಯಾಕೆ ರಜಾ? ಏನು ಎತ್ತ ಎಂದು ಪ್ರಶ್ನಿಸುವುದನ್ನೇ ಮರೆತಳು. ಯೋಚಿಸಿದಷ್ಟು ತೊಡಕಾಗಿ ಕಾಣುತ್ತಿತ್ತೇ ವಿನಃ ಯಾವ ದಾರಿಯೂ ಹೊಳೆಯುತ್ತಿರಲಿಲ್ಲ. ನಡಿ, ಊಟ ಮಾಡು. ಸ್ವರದಲ್ಲಿ ನಿರ್ಲಿಪ್ತತೆ ಇಣುಕಿತು. ಡ್ಯಾಡಿ ಬಂದಮೇಲೆ ಮಾಡ್ತೀನಿ, ಈಗ ಬೇಡ. ರಾಗ ಎಳೆದ. ಕಣ್ಣರಳಿಸಿದಳು. ಬೆಸದ ಕೊಂಡಿಗಳ ತೀವ್ರತೆಯ ಬಗೆಗೆ ಯೋಚಿಸಿದಳು. ಕಣ್ಣುಗಳ ಮುಂದೆ ಮಂಜು ಮುಸುಕಿತು. ಹೃದಯ ಭಾರವಾಯಿತು. ಬದುಕೊಂದು ಸಮಸ್ಯೆಗಳ ಮಡುವೆನಿಸಿತು. ಮಧು, ಪ್ಲೀಸ್ ಊಟ ಮಾಡು. ಡ್ಯಾಡಿ ಬರೋದು ಒಂದೊಂದು ದಿನ ಲೇಟಾಗುತ್ತೆ. ಕೊರಳುಬ್ಬಿತು. ಎದೆಯಲ್ಲಿ ನೋವಿನ ದಳ್ಳುರಿ. ಅಡಗಿಸಿದಷ್ಟು ಭುಗಿಲೇಳುತ್ತಿತ್ತು. ಹ್ಞೂ ತಲೆಯಾಡಿಸಿದ. ಮಂಚದ ಮೇಲೆ ಸೋತವಳಂತೆ ಬಂದು ಉರುಳಿದಳು. ತಾಯಿಯ ಕೊರಳನ್ನು ತಬ್ಬಿ ಮಲಗಿದ. ಕೈ ಅವನ ಕೂದಲಲ್ಲಾಡುತ್ತಿತ್ತು. ಮನ ತಪ್ತವಾಗಿತ್ತು. ಮಮ್ಮಿ ಬಾಯಿಗೆ ಬಂದಂತೆಲ್ಲ ಹರಟಿದ. ಮಾನಸ ಬರುವವರೆಗೂ ತಾಯಿಯ ಪ್ರೀತಿಗೆ ಅವನೇ ಸಾರ್ವಭೌಮ. ರಾಜೀವ್ ಮಗಳನ್ನು ಎತ್ತಿಕೊಂಡೇ ಒಳಗೆ ಬಂದ. ಅವನು ಒಳ್ಳೆಯ ಪ್ರೀತಿಯ ತಂದೆ. ತನ್ನ ಮಕ್ಕಳನ್ನು ಅತಿಶಯವಾಗಿ ಪ್ರೀತಿಸುತ್ತಿದ್ದ. ಮಧ್ಯ ಆದುದಾದರೂ ಏನು? ಡ್ಯಾಡಿ ಬಂತು. ಮಧು ಎದ್ದು ಓಡಿದ. ತಂದೆಯ ಪ್ರೀತಿ ಪಡೆಯುವ ಪೈಪೋಟಿಗೆ ಸದಾ ನಿಲ್ಲುತ್ತಿದ್ದ. ತಂದೆ ಮಕ್ಕಳನ್ನು ಬಿಟ್ಟು ಒಂಟಿಯಾಗಿ ಒಳಗೆ ಹೋದಳು. ತಾನು ಅತಿಯಾಗಿ ಪ್ರೀತಿಸುತ್ತಿದ್ದ ಎಲ್ಲ ವಸ್ತುಗಳು ಪರಕೀಯವಾಗಿದೆ ಎನಿಸಿತು.
ಸಂಬಂಧವಿಲ್ಲದಂತೆ ವರ್ತಿಸಬೇಕೆನಿಸಿತು. ವಿಜಯ ಟವಲಿನಿಂದ ಕೈ ಒರೆಸುತ್ತಾ ಬಂದು ಎದುರು ನಿಂತ. ಅವಳ ನೋಟ ಅವನಂತ ಹರಿಯಲೇ ಇಲ್ಲ. ರಾಜೀವ್ ನೋವಿಂದ ಮುಖ ಹಿಂಡಿದ. ಕಣ್ಣುಗಳು ಕಿರಿದಾದವು. ಕಹಿ ಉಗುಳನ್ನು ಬಲವಂತವಾಗಿ ನುಂಗಿದ. ಹುಡುಗರು ಕಾಯುತ್ತಿದ್ದಾರೆ. ಹೆಜ್ಜೆಗಳು ಡೈನಿಂಗ್ ಹಾಲ್ನತ್ತ ನಡೆದವು. ಹೋದತ್ತ ನೋಟವರಿಸಿದಳು. ಅವಳ ಮನ ಹೋರಾಟದ ರಣರಂಗವಾಗಿತ್ತು. ಮರೆಯಲಾರದಾಗಿದ್ದಳು. ರಾಜೀವ್ ಹುಡುಗರೊಂದಿಗೆ ಊಟಕ್ಕೆ ಕೂತ. ಅಡುಗೆಯವನು ಬಡಿಸತೊಡಗಿದ. ಕುರ್ಚಿಯ ಹಿಡಿಯನ್ನು ಹಿಡಿದು ವಿಜಯ ನಿಂತೇ ಇದ್ದಳು. ಅವಳಿಗೆ ಯಾವುದರ ಪರಿವೆಯೂ ಇರಲಿಲ್ಲ. ಮಂಕಾಗಿದ್ದಳು. ಮಮ್ಮಿ, ನೀನು ಕೂತ್ಕೋ, ಮಾನಸ ಕೈ ಹಿಡಿದು ಹಿತವಾದ ಸ್ವರದಲ್ಲಿ ಹೇಳಿದಾಗ ಉರಿಯುತ್ತಿದ್ದ ಮೈಗೆ ತಣ್ಣೀರಿನ ಸ್ಪರ್ಶವೆನಿಸಿತು. ಓಕೆ ಬೇಬಿ, ಕುಸಿದು ಕೂತಳು. ಮನ ಸೀಳಾಯಿತು. ಬಡಿಸುತ್ತಿರುವುದನ್ನೆಲ್ಲ ಪಕ್ಕಕ್ಕೆ ತಳ್ಳುತ್ತಿದ್ದಳು. ಎಂದಿನಂತೆ ಮಕ್ಕಳ ರಾಜೀವನ ಊಟದ ಕಡೆಗೆ ಲಕ್ಷ್ಯವಿಲ್ಲ. ಮನವೆತ್ತಲು, ಅಮ್ಮ ಹುಷಾರಾಗಿದ್ದೀರಾ? ಸ್ವಲ್ಪ ಕೂಡ ಊಟ ಮಾಡಲಿಲ್ಲ? ತಟ್ಟನೆ ಎಚ್ಚೆತ್ತಳು. ಒಂದು ಲೋಟ ನೀರು ಕುಡಿದು ಬೆಳಗ್ಗಿನ ತಿಂಡಿಯೇ ಗಡದ್ದಾಗಿತ್ತು. ಅದಕ್ಕೆ ಊಟ ಸೇರ್ತಾ ಇಲ್ಲ. ತಟ್ಟೆಯಲ್ಲಿ ಕೈಯಾಡತೊಡಗಿತು. ತುತ್ತು ಬಾಯ ಬಳಿಗೆ ಹೋಗಲೇ ಇಲ್ಲ. ಹಿಂಜರಿಯುತ್ತಿತ್ತು. ಬಲವಂತದಿಂದ ಬಾಯಿಗಿಟ್ಟಳು. ಕಹಿ, ಬರೀ ಕಹಿ. ದಿನವೂ ಇದನ್ನು ತಿಂದು ಬದುಕುವುದಾದರೂ ಹೇಗೆ? ತುಂಬ ಖಾರ. 4 ಸಲ ನೀರು ಬಲವಂತವಾಗಿ ಕುಡಿದಳು. ಹಣೆಯ ಮೇಲೆ ಬೆವರೊಡೆಯಿತು. ಚೇತನ ಬತ್ತಿ ಹೋದ ದೇಹಕ್ಕೆ ಯಾವ ಅವಶ್ಯಕತೆಯೂ ಕಾಣಲಿಲ್ಲ. ಕೈ ತೊಳೆದು ಕೋಣೆಗೆ ಬಂದಳು. ಎಷ್ಟೇ ಸಮಾಧಾನ ಮಾಡಿಕೊಂಡರೂ ಮೊದಲಿನ ಸ್ಥಿತಿಗೆ ಬರುವುದು ಅವಳಿಗೆ ಸಾಧ್ಯವಾಗಲಿಲ್ಲ. ತೀವ್ರತರವಾದ ಆಘಾತಕ್ಕೆ ಗುರಿಯಾಗಿದ್ದಳು. ಬಹಳ ಹೊತ್ತಿನ ಮೇಲೆ ದುರ್ಬಲತೆ ಒಳ್ಳೆಯದಲ್ಲವೆಂದುಕೊಂಡು ಹೊರಗೆ ಬಂದಳು. ಸೇಬು ಹೆಚ್ಚುತ್ತಾ ಕೂತಳು. ನೆಪ ಮಾತ್ರಕ್ಕೆ ರಾಜೀವ್ ಪೇಪರ್ ಹಿಡಿದಿದ್ದರೂ ನೋಟವೆಲ್ಲ ವಿಜಯಳತ್ತ ಇತ್ತು. ಆ ಮುಖವನ್ನು ಬೊಗಸೆಯಲ್ಲಿ ಹಿಡಿದು ಎದೆಯಲ್ಲಿ ಹುದುಗಿಸಿಕೊಳ್ಳುವ ಬಯಕೆ. ಆದರೆ ಧೈರ್ಯವಿಲ್ಲ. ವಿಜಯ ಹೆಚ್ಚಿಟ್ಟ ಸೇಬಿನ ತುಂಡುಗಳನ್ನು ಪೈಪೋಟಿಯಿಂದ ಮಾನಸ, ಮಧು ತಂದೆಯ ಬಾಯಿಗೆ ತುರುಕುತ್ತಿದ್ದರು. ವಾರಿಗಣ್ಣಿನಿಂದ ವಿಜಯಳನ್ನು ನೋಡುತ್ತಾ ಮಮ್ಮಿಗೆ ನೆನಪಿಸಿದ. ಮಧು ಗಲ್ಲದ ಮೇಲೆ ಕೈ ಇಟ್ಟು ತಂದೆಯತ್ತ ನೋಡಿ ನಕ್ಕ ಭಂಗಿ ಆಕರ್ಷಕವಾಗಿತ್ತು. ರಾಜೀವ್ ಹುಬ್ಬೇರಿಸಿದ. ನನಗೆ ಗೊತ್ತಾಯಿತು ಜೋರಾಗಿ ಚಪ್ಪಾಳೆ ತಟ್ಟಿದ. ವಿಜಯಳ ಮುಖದ ಮೇಲೆ ಗಾಬರಿ ಕಾಣಿಸಿಕೊಂಡಿತು. ರಾಜೀವ್ ಸ್ಪಷ್ಟವಾಗಿ ಓದಿಕೊಂಡ. ಮಾನಸ ಮೆಲ್ಲಗೆ ಮಧುವಿನ ಬಳಿ, ನನಗೆ ಹೇಳೋ, ಯಾರಿಗೂ ಹೇಳೋಲ್ಲ. ಅವಳ ಸ್ವರದಲ್ಲಿ ಯಾಚನೆ ಇತ್ತು. ಮೊದಲು ಮಧು ಬಿಗುಮಾನದಿಂದ ಸೆಟೆದು ಕುಳಿತರೂ ಆಮೇಲೆ ತಂಗಿಯ ಕಿವಿಗೆ ಕೈ ಅಡ್ಡವಾಗಿಟ್ಟು ಪಿಸುಗುಟ್ಟಿದ. ಮಾನಸಳ ಕಂಗಳು ಕಿರಿದಾದವು. ತುಟಿಗಳ ಮೇಲೆ ನಗು ಅರುಳಿತು. ಏನು ನಿಮ್ಮಿಬ್ಬರ ಗುಟ್ಟು? ಅಪರೂಪದ ನಗುಮುಖವನ್ನು ಕಂಡ ರಾಜೀವ್ ಸಂತೋಷಿಸಿದ. ಅದನ್ನು ಶಾಶ್ವತವಾಗಿ ಕಣ್ಣಿನಲ್ಲಿ ಹಿಡಿದಿಡಲು ಪ್ರಯತ್ನಿಸಿದ. ನೀವಿಬ್ಬರೂ ಟೂ ಬಿಟ್ಟಿದ್ದೀರಂತೆ? ವಿಜಯ ಬೆಚ್ಚಿಬಿದ್ದಳು. ರಾಜೀವ್ ಬಿದ್ದು ನಕ್ಕ. ಅವಳಿಗೆ ಕೆಡುಕೆನಿಸಿತು. ತಮ್ಮಿಬ್ಬರ ವಿರಸ ಮಕ್ಕಳ ಮೇಲಾಗುವ ಕೆಟ್ಟ ಪರಿಣಾಮದ ಬಗೆಗೆ ಬೆದರಿದಳು. ಗಂಭೀರವಾಗಿ ಹುಬ್ಬೆತ್ತಿ, ಡ್ಯಾಡಿ ಸ್ವಲ್ಪ ಹೊತ್ತು ರೆಸ್ಟ್ ತಗೋತಾರೆ. ನೀವಿಬ್ಬರು ಗಲಾಟೆ ಮಾಡದೆ ಆಡ್ಕೊಳ್ಳಿ. ಸ್ವರದಲ್ಲಿ ಅಧಿಕಾರ ಗತ್ತು ಇತ್ತು. ಇಬ್ಬರು ಶಿಸ್ತಿನಿಂದ ಸೆಲ್ಯೂಟ್ ಹೊಡೆದು ತಮ್ಮ ಆಟದ ಕೋಣೆಯತ್ತ ಹೊರಟರು. ವಿಜಯ ಸಮಾಧಾನದ ಉಸಿರು ದಬ್ಬಿದಳು. ಒಬ್ಬರ ಮುಂದೊಬ್ಬರು ಮೌನವಾಗಿ ಕೂತಿದ್ದರು. ಆಡಲು ಮಾತುಗಳೇ ಇಲ್ಲ. ಸ್ವಲ್ಪ ಹೊತ್ತು ಮಲಗಿ ರೆಸ್ಟ್ ತೆಗೆದುಕೊಳ್ಳಿ. ವಿಜಯಳ ಪ್ರಯಾಸದ ಸ್ವರ ಬಿಸಿ ಉಸಿರಿನೊಂದಿಗೆ ಹೊರಬಂತು. ರಾಜೀವ್ ತಲೆ ಎತ್ತಿ ಅವಳತ್ತ ನೋಡಿದ. ಗಂಭೀರ ಮುಖದ ಹಿಂದೆ ಕರಾಳ ಛಾಯೆ. ಎದೆಗೆ ಈಟಿಯಲ್ಲಿ ಇರಿದಂಥ ನೋವು. ವಿಜಯಳ ಕಣ್ಣುಗಳು ಹುಡುಗರ ಆಟದ ಕೋಣೆಯತ್ತ ಇದ್ದಲ್ಲಿಂದಲೇ ಇಣುಕಿ ನೋಡಿದವು. ಕೋಣೆಯಿಂದ ಬಗ್ಗಿ ನೋಡುತ್ತಿದ್ದರು. ತಾಯಿ ತಂದೆ ಎನಿಮಿ ಮುರಿದು ಸ್ನೇಹಿತರಾಗಿದ್ದಾರೋ ಇಲ್ಲವೋ ಎನ್ನುವ ಕುತೂಹಲ ಅವರಿಗೆ. ರಾಜೀವ್ ತಲೆ ಎತ್ತಿ ಅವರೆಡೆ ನೋಡಿದ. ಹೊಸಲಿನಿಂದ ಹೊರಬಂದ ಮಧು ತಂಗಿಯ ಕಿವಿಯಲ್ಲಿ ಮೆಲ್ಲಗೆ ಉಸುರಿದ. ಅವರಿತ್ತ ಸದ್ದಾಗದಂತೆ ಬರತೊಡಗಿದರು. ರಾಜೀವ್ ಎದ್ದು ಕೋಣೆಗೆ ನಡೆದ. ವಿಜಯ ಎದ್ದು ಕೋಣೆಯೊಳಗೆ ಬಂದು ಬಾಗಿಲನ್ನು ಮುಂದೆ ಮಾಡಿದಳು. ಸಮಾಧಾನಗೊಂಡವರಂತೆ ಆಟವಾಡಲು ಓಡಿದರು ಅಣ್ಣ ತಂಗಿ. ಅಂಗಾತನಾಗಿ ಹಾಸಿಗೆ ಮೇಲೆ ಮಲಗಿದ ರಾಜೀವ್ ತಾರಸಿಯತ್ತ ನೋಡಿದ. ವಿಜಯ ಟೀಪಾಯಿ ಮೇಲಿದ್ದ ಪತ್ರಿಕೆಯನ್ನು ಕೈಗೆತ್ತಿಕೊಂಡಳು. ಮುಖ ಅಡ್ಡವಾಯಿತು. ಎಷ್ಟು ಹತ್ತಿರವಿದ್ದರೇನು? ವಿಜಯ ಸ್ವರದಲ್ಲಿ ನೋವಿತ್ತು. ಕುಸಿಯಬಾರದೆನಿಸಿತು ಅವಳಿಗೆ. 1 ನಿಮಿಷ ಬಂದೆ. ಹೊರಗೆದ್ದು ಬಂದಳು. ಕರ್ತವ್ಯ ಚುಚ್ಚಿ ನೋಯಿಸುತ್ತಿತ್ತು. ಡ್ರಾಯಿಂಗ್ ರೂಮಿನಲ್ಲಿ ಇಣುಕಿದಳು. ಮಧು ಯಾವುದೋ ಕಾಮಿಕ್ಸ್ ಹಿಡಿದು ತಂಗಿಗೆ ವಿವರಿಸುತ್ತಿದ್ದ. ಮಕ್ಕಳ ಮನಸ್ಸಿನ ಶಾಂತಿ, ಸಮಾಧಾನ, ಸಂತೋಷ ಉಳಿಸಬೇಕಾದದ್ದು ತಾಯಿ ತಂದೆಯರ ಕರ್ತವ್ಯ. ಕೋಣೆಯೊಳಗೆ ಬಂದ ವಿಜಯ ಹೇಗೆ ಮಾತನ್ನು ಪ್ರಾರಂಭಿಸಬೇಕೆಂದು ಯೋಚಿಸಿದಳು. ಸಮಸ್ಯೆ ಬಹಳ ತೊಡಕಾಗಿ ಕಂಡಿತು. ವ್ಯಾವಹಾರಿಕವಾಗಿ ಆತ್ಮೀಯ ವ್ಯಕ್ತಿಯ ಮುಂದೆ ಮಾತುಕತೆ ಪ್ರಾರಂಭಿಸುವುದು ಕಷ್ಟವಾಗಿ ಕಂಡಿತು. ನಮ್ಮ ಬಗ್ಗೆ ಯೋಚಿಸದಿದ್ದರೂ ಮಕ್ಕಳ ಬಗ್ಗೆ, ಅವರ ಭವಿಷ್ಯದ ಬಗೆಗೆ ಯೋಚಿಸಬೇಕಾಗಿದೆ.
ನಮ್ಮ ಬಗ್ಗೆ ಅವರಿಗೆ ಗೌರವ, ಪ್ರೀತಿ, ಅಭಿಮಾನ ಉಳಿದರೆ ಸಾಕು. ಅಂಥ ಮಾರ್ಗ ಯಾವುದಾದರೂ ಹೊಳೆದರೆ ತಿಳಿಸಿ. ರಾಜೀವ್ ಅವಳ ಗಂಭೀರ ಸ್ವರಕ್ಕೆ ಹೌಹಾರಿದ. ಧಡಕ್ಕನೆ ಎದ್ದು ಕೂತ. ಆತಂಕದಿಂದ ಅವನೆದೆ ಹಾರಿತು. ನನ್ನ ತಪ್ಪು ಅಕ್ಷಮ್ಯ ಅಪರಾಧ ಅಂತ ಒಪ್ಕೋತೀನಿ. ಆದರೆ ಪ್ರಾಯಶ್ಚಿತ್ತವೇ ಇಲ್ವಾ? ತೀರ ಸೋತವನಂತೆ ಕೇಳಿದಾಗ ವಿಜಯಳ ನೋಟ ನೆಲ ನೋಡಿತು. ನಿರ್ಧಾರ ಅಚಲವಾಗಿತ್ತು. ಮರುಕ ಅವಶ್ಯಕವಾಗಿರಲಿಲ್ಲ. ಮರುಕ ಸಹಾನುಭೂತಿಯಿಂದಲೇ ಈ ಬಿರುಕನ್ನು ಮುಚ್ಚಲು ಅವಳಿಗೆ ಸಾಧ್ಯವಿಲ್ಲವೆನಿಸಿತು. ಇದು ತಿಳಿದು ಮಾಡಿದ ತಪ್ಪು. ನ್ಯಾಯದ ತಕ್ಕಡಿಯಲ್ಲಿ ಇಬ್ಬರೂ ಸಮಾನರೇ. ಒಂದು ಹೆಣ್ಣು ಬಲವಂತದಿಂದ ದೌರ್ಜನ್ಯಕ್ಕೆ ಸಿಕ್ಕಿದ್ರೆ ಸಮಾಜ ಮಾತ್ರವಲ್ಲ, ಕೈ ಹಿಡಿದ ಗಂಡ ಪ್ರೀತಿಯಿಂದ ನೋಡೋದಿಲ್ಲ, ಸಹಾನುಭೂತಿ ಕೂಡ ತೋರಿಸಲ್ಲ. ಅವಳದು ತಪ್ಪಿರಲಿ ಬಿಡಲಿ ಅಸಹ್ಯದಿಂದ ನೋಡ್ತಾನೆ. ಇದು ಸಮಾಜದ ನ್ಯಾಯ. ನೋವಿನಿಂದ ಮುಖ ಕಿವುಚಿದಳು. ಮಾತುಗಳು ಉರುಳಿ ಉರುಳಿ ಬಂದವು. ಅದಕ್ಕೋಸ್ಕರ ನನ್ನ ಮೇಲೆ ಪ್ರತೀಕಾರನ? ಖಂಡಿತ ಇಲ್ಲ, ತಲೆಯಾಡಿಸಿದಳು. ವಿಜಯಳ ಗಂಟಲಿನ ನರಗಳು ಉಬ್ಬಿದವು. ಅದುಮಿಟ್ಟ ವೇದನೆ ಯಾವ ಕ್ಷಣದಲ್ಲಿಯಾದರೂ ಹೊರಗೆ ಧುಮುಕಬಹುದು. ಅದಕ್ಕೆ ಅವಕಾಶ ಕೊಡಬಾರದು. ದೃಢ ನಿರ್ಧಾರಕ್ಕೆ ಬಂದಳು. ದಾಂಪತ್ಯದ ಬೆಸುಗೆಗೆ ಬೇಕಾದದ್ದು ಬರೀ ಪ್ರೀತಿ, ದೈಹಿಕ ಆಕರ್ಷಣೆ ಮಾತ್ರವಲ್ಲ. ಒಬ್ಬರಲ್ಲೊಬ್ಬರಿಗೆ ಪ್ರೀತಿ, ನಂಬಿಕೆ, ಗೌರವ ಇರಬೇಕು. ಅದು ಕುಸಿದಾಗ ಈ ಬಂಧನಕ್ಕೆ ಅರ್ಥವೇ ಇಲ್ಲ. ವಿಜಯ ತಾಳ್ಮೆಗೆಟ್ಟು ಕೂಗಿದ. ಸ್ವಲ್ಪ ಯೋಚಿಸಿ. ಈ ವಿಷಯ ಬಿಡಿ. ನೀವು ಮ್ಯಾನೇಜ್ಮೆಂಟ್ ಹೆಡ್. ಅವರೆಲ್ಲ ಹೆದರೋದು ನಿಮ್ಮ ದರ್ಪಕ್ಕಲ್ಲ, ನಿಮ್ಮ ನೈತಿಕ ಬಲಕ್ಕೆ. ಅದು ಕುಸಿದಾಗ ನಿಮ್ಮ ಸೀಟ್ ಬೆಲೆ ಇಳಿದು ಹೋಗುತ್ತೆ. ಅಪಹಾಸ್ಯಕ್ಕೆ ಈಡಾದ ಮೇಲೆ ಅವರಿಂದ ಪ್ರಾಮಾಣಿಕವಾಗಿ ಕೆಲಸ ನಿರೀಕ್ಷಿಸೋದು ಕಷ್ಟವಾಗುತ್ತೆ. ಬೇಲಿನೇ ಎದ್ದು ಹೊಲ ಮೇದ ಮೇಲೆ ಫಸಲನ್ನು ನಿರೀಕ್ಷಿಸೋದು ಸಾಧ್ಯವೇ? ಯಾವ ಧೈರ್ಯದ ಮೇಲೆ ಹೆಣ್ಣು ಮಕ್ಕಳು ಹೊರಗೆ ದುಡಿಯಲು ಬರಬೇಕು? ಓ ವಿಜಯ, ನೀನು ತಪ್ಪು ತಿಳ್ಕೊಂಡಿದ್ದೀಯಾ. ಈ ತಪ್ಪಿನಲ್ಲಿ ನನ್ನ ಪಾಲು ಕಡಿಮೆ. ರಾಜೀವ್ ಅಂದಾಗ ವಿಜಯ ನೋವಿನ ನಗೆ ನಕ್ಕಳು. ಇದು ಹಳೆ ರಾಗ. ತಪ್ಪಂತೂ ಇದೆಯಲ್ಲ. ಉಗುಳು ನುಂಗಿದಳು. ಎದೆ ಭಾರವಾಗಿತ್ತು. ಹುಚ್ಚು ಭ್ರಮರವಾಗಿ ಹೊಳೆಯಲ್ಲಿ ಎಲ್ಲ ತೇಲಿಬಿಟ್ಟಿದೆ. ರಾಜೀವ್ಗೆ ಈಗ ಅದರ ಕೆಡುಕಿನ ಪೂರ್ಣ ಅನುಭವವಾಯಿತು. ಅವನ ಚೇಂಬರಿಗೆ ಬರಲು ಹೆದರುತ್ತಿದ್ದವರು ಈಗ ಬಂದು ಜೋರಾಗಿ ಒದರಾಡುತ್ತಿದ್ದರು. ಮೊದಲಿನ ಸ್ಥಿತಿಗೆ ತರಲು ಬಹಳಷ್ಟು ಪ್ರಯಾಸ ಪಡಬೇಕು. ಯೋಚಿಸುತ್ತಾ ಕೂತ. ಫೋನ್ ಒಂದೇ ಸಮ ಒದರಾಡತೊಡಗಿತು. ರಾಜೀವ್ ಸುಮ್ಮನೆ ಕೂತೇ ಇದ್ದ. ವಿಜಯ ಫೋನ್ ಕೈಗೆತ್ತಿಕೊಂಡಳು. ಅತ್ತಲಿನ ಹೆಣ್ಣಿನ ಧ್ವನಿ ನಯವಾಗಿತ್ತು. ವಯ್ಯಾರದ ಮಾತು. ಕೋಪದಿಂದ ಅವಳ ಮೈಯೆಲ್ಲ ಕುದಿದು ಹೋಯಿತು. ಮುಖ ಕೆಂಪಾಯಿತು. ಕಥೆ ಮುಂದುವರಿಯುವುದು. ಹೆಚ್ಚಿನ ವಿಡಿಯೋಗಳಿಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಕಥೆಯ ಎಲ್ಲ ಭಾಗಗಳಿಗಾಗಿ ಪ್ಲೇ ಲಿಸ್ಟ್ ಚೆಕ್ ಮಾಡಿ.